ಮಾನ್ವಿಯಲ್ಲಿ ಅದ್ದೂರಿಯಾಗಿ ನಡೆದ ಅಂಬೇಡ್ಕರ್ ಜಯಂತಿ. ಹೌದು, ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಆಡಳಿತ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿಯನ್ನು ಐಬಿ ವೃತ್ತದ ಸರ್ಕಲ್ನಿಂದ ಅದ್ದೂರಿಯಾಗಿ ಆಚರಿಸಲಾಗಿತ್ತು. ಮಾನ್ವಿ ಪಟ್ಟಣದಲ್ಲಿ ವಿಜೃಂಭಣೆಯಿಂದ ನಡೆದ ಮೆರವಣಿಗೆಗೆ ಶಾಸಕ ಹಂಪಯ್ಯ ನಾಯ್ಕ ಚಾಲನೆ ನೀಡಿದರು. ಅಂಬೇಡ್ಕರ್ ಅನುಯಾಯಿಗಳು ಅಂಬೇಡ್ಕರ್ ಹಾಡಿಗೆ ಕುಡಿದು ಕುಪ್ಪಳಿಸಿದರು. ಅಂಬೇಡ್ಕರ್ ಈ ದೇಶಕ್ಕೆ ಸಂವಿಧಾನ ಸಮರ್ಪಣೆ ಮಾಡಿರುವುದು ನೋಡಿದ್ರೆ ಕೇವಲ ಒಂದು ಸಮಾಜಕ್ಕೆ ನೀಡಿರುವ ಸಂವಿಧಾನವಲ್ಲ, ಅದು ಈ ದೇಶದ ಜನರಿಗಾಗಿ ಕೊಟ್ಟಿರುವ ಸಂವಿಧಾನ. ಹೀಗಾಗಿ ಅಂಬೇಡ್ಕರ್ ಅವರು ನಮಗೆ ಪರಮಾತ್ಮ ಇದ್ದಂಗೆ ಎಂದರು. ಉಪನ್ಯಾಸಕ ಪಿ ರವಿಕುಮಾರ್ ಮಾತನಾಡಿ, ಅಂಬೇಡ್ಕರ್ ಅವರ ಇತಿಹಾಸವನ್ನು ಅರಿತು ನಾವೆಲ್ಲರೂ ಬದುಕಬೇಕಾಗಿದೆ. ಅಂಬೇಡ್ಕರ್ ಅವರು ಶಿಕ್ಷಣ ಪಡೆದ ರೀತಿಯಲ್ಲಿ ನೋಡಿದ್ರೆ ಬಲು ಕಷ್ಟಕರವಾಗಿತ್ತು ಎಂದರು. ಅವ್ರು ಬಾಬಾ ಸಾಹೇಬ್ರದ್ದು 3 ಇತ್ತು. ಒಂದು ಶಿಕ್ಷಣ, ಸಂಘಟನೆ, ಹೋರಾಟ. ನಾವೇನು ಮಾಡ್ತಾ ಇದೀವಪ್ಪ ಅಂತಂದರೆ ಉಲ್ಟಾ ಬರಕತ್ತೀವಿ. ಹಿಂದ್ಲಿಂದ ಹೋರಾಟ ಹಿಡ್ಕೊಂಡು ಬರಕತ್ತೀವಿ. ಹೋರಾಟದಿಂದ ಸಂಘಟನೆ ಮಾಡ್ತೀವಿ, ಸಂಘಟನೆಯಿಂದ ಶಿಕ್ಷಣ ಮೊದಲು ತೊಗೊಂಡ್ರೆ ಸಂಘಟನೆ ಹೆಂಗೆ ಮಾಡೋದು ಗೊತ್ತಾಗುತ್ತೆ. ಸಂಘಟನೆಯಿಂದ ಏನಂತ ಯಾಕೆ ಹೋರಾಟ ಮಾಡ್ತೀವಿ ಎಂಬುದು ಗೊತ್ತಾಗುತ್ತೆ. ಇದನ್ನು ಬಿಟ್ಟು ನಾವೇನಪ್ಪ ಅಂತಂದರೆ ಉಲ್ಟಾ ದಿಕ್ಕಿನಲ್ಲಿ ಬರೋದಕ್ಕಿಂತ ಶಿಕ್ಷಣ ಮೊದಲು ಪಡ್ಕೊಂಡು ಶಿಕ್ಷಣದಿಂದ ಏನಪ್ಪ ಅಂದರೆ ಅಂತ್ಯ ಹೋರಾಟಕ್ಕೆ ಹೋದಾಗ ಮಾತ್ರ ನಿಜವಾದ ಅರ್ಥ ಬರುತ್ತೆ. ಮುಂದೆ ನಮ್ಮ ಉಪನ್ಯಾಸಕರು ಭಾಳಷ್ಟು ವಿಷಯಗಳು ಹೇಳ್ತಾರೆ. ನಾನೇ ಎಲ್ಲ ಹೇಳ್ಬಿಟ್ರಪ್ಪ ಅಂತಂದರೆ ಇವತ್ತು ಇಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮ ಅಂತಂದರೆ ಈ ಬಾಬಾ ಸಾಹೇಬರು ಸಂವಿಧಾನವನ್ನು ಕೊಡಲಿಕ್ಕೆ ಎಷ್ಟು ಶ್ರಮ ಪಟ್ಟರು, ಅವರು ಯಾಕೆ ನಮಗೆ ಸಂವಿಧಾನ ಕೊಟ್ಟರು ಎಂಬುದನ್ನು ನಾವು ಮೊಟ್ಟ ಮೊದಲನೇ ತಿಳ್ಕೊಬೇಕು. ಈಗ ಬಾಬಾ ಸಾಹೇಬರು ಏನಪ್ಪ ಅಂತಂದರೆ ಯಾಕೆ ಇದಾಯಿತು, ಇವೆಲ್ಲ ಏನಪ್ಪ ಅಂತಂದರೆ ಗೊತ್ತಿರ್ತಕ್ಕಂಥ ವಿಚಾರಗಳು. ನಾವು ಮುಖ್ಯವಾಗಿ ಏನು ತಿಳ್ಕೊಬೇಕಪ್ಪ ಅಂತಂದರೆ ಬಾಬಾ ಸಾಹೇಬರು ನಮ್ಮ ದೇಶದಲ್ಲಿ ಹುಟ್ಟದೇ ಹೋಗಿದ್ರೆ, ಬಾಬಾ ಸಾಹೇಬರು ನಮ್ಮ ಭಾರತ ದೇಶದಲ್ಲಿ ಹುಟ್ಟದೇ ಹೋಗಿದ್ರೆ ಏನಾಗ್ತಿತ್ತಂತ ಮೊದಲು ನಾವೇನಪ್ಪ ಅಂತಂದರೆ ತಿಳ್ಕೊಬೇಕಾಗತ್ತೆ. ಇದನ್ನು ಯೋಚನೆ ಮಾಡಬೇಕಾಗತ್ತೆ. ಎರಡನೇದು, ಅವರು ದಲಿತ ಸಮುದಾಯದಲ್ಲಿ ಹುಟ್ಟದೇ ಹೋಗಿದ್ರೆ ನಮ್ಮ ದೇಶದಲ್ಲಿ ನಾವೇನಾಗ್ತಿದ್ದೀವಿ ಅಂತ ನಾವು ಏನಪ್ಪ ಅಂತಂದ್ರೆ ಪ್ರತಿಯೊಬ್ಬರು, ದಲಿತರಷ್ಟೇ ಅಲ್ಲ ಪ್ರತಿಯೊಬ್ಬರು ಇವತ್ತು ಮುಂದುವರೆದವ್ರು ಇರ್ಬೋದು, OBC ಇರ್ಬೋದು, ಯಾರೇ ಇರಲಿ ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಜೀವಿ ಕೂಡ ಚಿಂತನೆ ಮಾಡಬೇಕಾಗುತ್ತೆ. ಯಾಕೆಂತಂದರೆ ನಮಗೆ ಸ್ವತಂತ್ರ ಎಷ್ಟು ಮುಖ್ಯ ಆಗಿತ್ತು, ನಮ್ಮ ದೇಶ ನಡೆಸೋದು ಕೂಡ ಅಷ್ಟೇ ಮುಖ್ಯ ಆಗಿತ್ತು. ಇದನ್ನು ನಾವೇನಪ್ಪ ಅಂತಂದರೆ ಅರ್ಥ ಮಾಡ್ಕೋಬೇಕಾಗತ್ತೆ. ಬಾಬಾ ಸಾಹೇಬ್ರು ಏನಪ್ಪ ಅಂತಂದರೆ ನಾ ಫಸ್ಟ್ ಹೇಳಿದೆ, ನಮ್ಮ ದೇಶದಲ್ಲಿ ಹುಟ್ಟದೇ ಹೋಗಿದ್ರೆ ನಮಗೆ ಸಂವಿಧಾನ ಸಿಗ್ತಿರ್ಲಿಲ್ಲ. ಎರಡನೇದು, ಅವರು ದಲಿತರಾಗಿ ಹುಟ್ಟದೇ ಹೋಗಿದ್ರೆ ನಾವು ಯಾರು ಇವತ್ತು ಇಲ್ಲಿ ನಿಂತು ಮಾತಾಡೋಕ್ಕೆ ಕೂಡ ಆಗ್ತಿರ್ಲಿಲ್ಲ. ನಮಗೇನಪ್ಪ ಅಂತಂದರೆ ಯಾವುದೇ ಹಕ್ಕುಗಳೇನಪ್ಪ ಅಂತಂದ್ರೆ ಪಡ್ಕೊಳ್ಳಿಕ್ಕೆ ಮಾತಾಡೋ ಒಂದು ಶಕ್ತಿ ಕೂಡ ನಮಗಿರ್ತಿರ್ಲಿಲ್ಲ. ಅಂಥ ಒಬ್ಬ ಪುಣ್ಯಾತ್ಮ, ಅಂಥ ಒಬ್ಬ ಪರಮಾತ್ಮ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ದೇವ್ರೇನಪ್ಪ ಅಂತಂದರೆ ನಾವು ಜನ್ಮ ಕೊಟ್ಟಿದ್ದಾನೆ ದೇವರು, ನಮ್ಮ ಮನೆ ದೇವರು ಇರ್ಬೋದು, ಯಾವುದೇ ದೇವರು ಇರ್ಬೋದು, ಆ ದೇವರುಗಳು ನಮಗೆ ಇವತ್ತು ಜನ್ಮ ಕೊಟ್ಟಿದೆ. ಆದರೆ ಬದುಕು ಕೊಟ್ಟಿರ್ತಕ್ಕಂಥ ದೇವರು ಯಾರಾದ್ರೂ ಇದ್ದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾನೆ ಬಂಧುಗಳೇ. ಇವತ್ತು
ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಲಿರ್ತಕ್ಕಂಥ ಬಾಲಗಂಗಾಧರ ತಿಲಕರವರು ವಿರೋಧ ಮಾಡಿದರೂ ಕೂಡ ಮೊಟ್ಟ ಮೊದಲ ಬಾರಿಗೆ 1902ರಲ್ಲಿ ಮೀಸಲಾತಿಯನ್ನು ನೀಡುವ ಮೂಲಕ ಮೀಸಲಾತಿಯ ಜನಕ ಅಂತ ಕರೆಯಲ್ಪಡ್ತಕ್ಕಂಥ ಛತ್ರಪತಿ ಶಾಹು ಮಹಾರಾಜರು ಹುಟ್ಟಿದಂಥ ಈ ನಾಡಿನಲ್ಲಿ ಏನು ಕರ್ನಾಟಕ ರಾಜ್ಯದಲ್ಲಿಯೂ ಕೂಡ ಸರ್ ಎಂ ವಿಶ್ವೇಶ್ವರಯ್ಯನವರು ವಿರೋಧ ಮಾಡಿದರೂ ಕೂಡ 1921ರಲ್ಲಿ ಕರ್ನಾಟಕ ರಾಜ್ಯದ ಮೈಸೂರು ಸಂಸ್ಥಾನದ ಮೂಲಕ ಮೊಟ್ಟ ಮೊದಲ ಬಾರಿಗೆ ಬ್ರಾಹ್ಮಣರೇತರಿಗೆ 75% ಮೀಸಲಾತಿಯನ್ನು ಕೊಡುವ ಮೂಲಕ ಈ ಸಮುದಾಯವನ್ನು ಮೇಲೆತ್ತುವಂತ ಕೆಲಸ ಮಾಡಿರ್ತಕ್ಕಂಥ ನಾಲ್ವಡಿ ಕೃಷ್ಣರಾಜರು ಹುಟ್ಟಿದಂಥ ಈ ನಾಡಿನಲ್ಲಿ ಅಜ್ಞಾನ, ಅನಾಚಾರ, ಮೌಢ್ಯಗಳು ತನ್ನ ವಿರಾಟ ರೂಪವನ್ನು ಪ್ರದರ್ಶನ ಮಾಡತಕ್ಕಂಥ ಸಂದರ್ಭದಲ್ಲಿ ಒಂದು ವೈಜ್ಞಾನಿಕ ವೈಚಾರಿಕ ಕ್ರಾಂತಿಯ ಬೀಜವನ್ನು ಬಿತ್ತಿ ಏನು ಏಷ್ಯಾದ ಆಗ್ನೇಯ ಸಾಕ್ರೆಟಿಸ್ ಅಂತ ಕರಿತೀವಿ, ಬಹುಜನ ಚಳವಳಿಯ ಪಿತಾಮಹ ತಂದೆ ಪೆರಿಯರವರು ಹುಟ್ಟಿದಂಥ ಈ ನಾಡಿನಲ್ಲಿ ಅಜ್ಞಾನ, ಅನಾಚಾರ ಇದ್ದು ಮಹಿಳೆಯರು ಸ್ವಾವಲಂಬನೆಯಿಂದ ಬದುಕ್ತಾ ಇರಲಿಲ್ಲ. ಒಂದು ಕಾಲದಲ್ಲಿ ಮಹಿಳೆಯರು ತಮ್ಮ ಎದೆ ಉಬ್ಬುಗಳನ್ನು ಕಾಣಿಸಿಕೊಂಡು ತಿರುಗಾಡ್ತಕ್ಕಂಥ ಕೇರಳದ ಒಂದು ರಾಜ್ಯದಲ್ಲಿ ಶೈಕ್ಷಣಿಕ ಕ್ರಾಂತಿಯ ಮೂಲಕ ಅಲ್ಲಿರ್ತಕ್ಕಂಥ ಮಹಿಳೆಯರ ಸ್ವಾಭಿಮಾನವನ್ನು ಎತ್ತಿ ಹಿಡಿದಿರ್ತಕ್ಕಂಥ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಹುಟ್ಟಿದಂಥ ಈ ನಾಡಿನಲ್ಲಿ ಇವರೆಲ್ಲರ ಸಾಮಾಜಿಕ ಪ್ರಜ್ಞೆ, ಇವರೆಲ್ಲರ ಶೈಕ್ಷಣಿಕ ಪ್ರಜ್ಞೆ, ಇವರೆಲ್ಲರ ರಾಜಕೀಯ ಪ್ರಜ್ಞೆಯಿಂದ ಹುಟ್ಟಿದಂಥ ಬಹುದೊಡ್ಡ ಶಕ್ತಿಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆತ್ಮೀಯ ಬಂಧುಗಳೇ, ಈಗಾಗಲೇ ಒಬ್ಬ ಸ್ವಾಮೀಜಿ ಹೇಳ್ತಾನೆ, ಜಯಂತಿಗಳು ಯಾಕೆ ಇವತ್ತು ಕೆಟ್ಟೋಗ್ತಾ ಇದ್ದಾವೆ ಅಂತ ಹೇಳಿದ್ರೆ 3Dಗಳ ಮೂಲಕ 3D DJ, ಇನ್ನೊಂದು ಡ್ರಿಂಕ್ಸು, ಇನ್ನೊಂದು ಡ್ಯಾನ್ಸು ಅಂತ. ದಯವಿಟ್ಟು ಇವುಗಳನ್ನು ಕಡಿಮೆ ಮಾಡಿ ಬಹುಮುಖ್ಯವಾಗಿರ್ತಕ್ಕಂಥ ವಿಷಯಗಳನ್ನು ನಾವೆಲ್ಲರೂ ಕೂಡ ಗಮನಿಸಬೇಕನ್ನುವಂಥದ್ದು ಯುವಕರಿಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಬಂಧುಗಳೇ. ಅದರ ಜೊತೆಗೆ ಇವತ್ತು ನಮ್ಮ ಗವಿಮಠದ ಶ್ರೀಗಳು ಬುದ್ಧ ಬಸವ ಅಂಬೇಡ್ಕರ್ ಭವನಕ್ಕೆ